ಓಕೆ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ನಾಳೆನೇ ಎಕ್ಸಾಮ್ ಇದೆ. ಡೋಂಟ್ ವರಿ ಅಬೌಟ್ ದಟ್. 5 ಮಾರ್ಕ್ಸಿನ ರಿಪೋರ್ಟೆಡ್ ಸ್ಪೀಚನ್ನು ಒಂದೇ ಸಲ ವೀಡಿಯೋ ನೋಡಿಬಿಡಿ, ಸುಲಭವಾಗಿ ಕಲಿಸ್ಕೊಡ್ತೀನಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಇದು 5 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಸೊ ಡೈರೆಕ್ಟ್ ಸ್ಪೀಚ್ ಅಂದರೆ ಏನು, ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ಇಂಡೈರೆಕ್ಟ್ ಅಂತಂದರೆ ಡೈರೆಕ್ಟಾಗಿ ನೇರವಾಗಿ ಹೇಳ್ತಕ್ಕಂಥದ್ದು. ರಿಪೋರ್ಟೆಡ್ ಸ್ಪೀಚ್ ಅಂತಂದರೆ ಈಗ ನಾನು ನನ್ನ ಗೆಳೆಯ ಅಥವಾ ಗೆಳತಿ ಮಾತನಾಡೋದನ್ನು ನಾನು ನನ್ನ ಗೆಳೆಯ ಅಥವಾ ಗೆಳತಿ, ನಾನು ನನ್ನ ತಮ್ಮ ಅಥವಾ ತಂಗಿಯೇ ಇಬ್ಬರು ಮಾತಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಇದನ್ನು ನಾನು ಇನ್ನೊಬ್ಬರಿಗೆ ಹೇಳಿದರೆ ಇದು ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಡೈರೆಕ್ಟ್ ಅಂತಂದರೆ ಇಲ್ಲಿ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಡೈರೆಕ್ಟಾಗಿ ಹೇಳಿದೆ, ಇದು ಡೈರೆಕ್ಟ್ ಸ್ಪೀಚ್. ಡೈರೆಕ್ಟಾಗಿ ನೇರವಾಗಿ ಹೇಳೋದನ್ನು ಡೈರೆಕ್ಟ್ ಸ್ಪೀಚ್ ಅಂತೀವಿ. ಇಬ್ಬರು ಮಾತಾಡಿರ್ತಕ್ಕಂಥದ್ದನ್ನು ರಿಪೋರ್ಟ್ ಮಾಡಿ ಹೇಳೋದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್, ನಮ್ಮ ತಮ್ಮ ಅವನಿಗೆ ಹುಷಾರಿಲ್ವಂತೆ, ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಅವನಿಗೆ ಹುಷಾರಿಲ್ಲ ಅಂತ ಅವ್ನು ನನ್ನ ಮುಂದೆ ಹೇಳಿದ, ಅವನಿಗೆ ಹುಷಾರಿಲ್ವಂತೆ, ಅವನಿಗೆ ತುಂಬ ಖುಷಿ ಆಗ್ತಾ ಇತ್ತಂತೆ, ಅವನು ನನ್ನ ಜೊತೆ ಮಾತನಾಡುವಾಗ ಅವನಿಗೆ ತುಂಬ ಖುಷಿ ಆಗ್ತಾ ಇತ್ತಂತೆ. ಸೊ ಅರ್ಥ ಆಗ್ತಾ ಇತ್ತಂತೆ ಅಂತ ಹೇಳ್ತೀವಲ್ಲ, ಇಬ್ಬರು ಕಾನ್ವರ್ಸೇಷನನ್ನು ನಾವು ಮೂರನೇದವ್ರಿಗೆ ಹೇಳ್ತಾ ಇದ್ದೀವಿ. ಸೊ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ವಿಡಿಯೋ ಮೂಲಕ, ನೀವು ಅದನ್ನು ಬೇರೆದವ್ರಿಗೆ ಹೇಳಿದ್ರೆ ಅದು ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ. ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಿದ್ರೆ ಏನು ಡೈರೆಕ್ಟ್ ಸ್ಪೀಚ್ ಅಂತಂದರೆ ಎಕ್ಸಾಕ್ಟ್ ವರ್ಡನ್ನು ಆ್ಯಸ್ ಇಟ್ ಈಸ್ ಇಟ್ಬಿಡೋದು, ಅದಕ್ಕೆ ನಾವು ಕೊಟೇಷನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋದಾದರೆ, ಶಿ ಸೆಡ್, ಅವಳು ಹೇಳಿದ್ಲು ಐ ಆಮ್ ಟಯರ್ಡ್. ಶಿ ಸೆಡ್ ಐ ಆಮ್ ಟಯರ್ಡ್. ಇಲ್ಲಿ ಕೊಟೇಷನ್ ಮಾರ್ಕ್ ಇದೆ ನೋಡಿ, ಕೊಟೇಷನ್ ಮಾರ್ಕ್ ಹಾಕಿಬಿಟ್ರೆ ಮುಗ್ದೋಯ್ತು. ಇಷ್ಟು ಅರ್ಥ ಆಯ್ತಾ? ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತೀನಿ, ವೀಡಿಯೋನ ಕೊನೆ ತನಕ ನೋಡಬೇಕು. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಮೀನಿಂಗ್ ಕನ್ವೇಡ್ ವಿತೌಟ್ ಕೊಟೇಷನ್ ಹಾಕಲಾರ್ದೇ ನಾವು ಮೀನಿಂಗನ್ನು ಕನ್ವೆ ಮಾಡಬೇಕಾಗುತ್ತೆ. ಶಿ ಸೆಡ್, ಇಲ್ಲಿನೂ ಸೆಡ್ ಇತ್ತು, ಇಲ್ಲಿನೂ ಸೆಡ್ ಅಂತ ಇದೆ. ಶಿ ಸೆಡ್ ದ್ಯಾಟ್ ಶಿ ವಾಸ್ ಟಯರ್ಡ್. ಅವಳು ಹೇಳಿದ್ಲು ಅವಳೇನೋ ಸುಸ್ತಾಗಿದ್ಲಂತೆ. ಇಲ್ಲೇನು ಬಂತು? ಡೈರೆಕ್ಟಾಗಿ ಶಿ ಸೆಡ್, ಅವಳು ಹೇಳಿದ್ಲು ಅವಳಿಗೆ ಸುಸ್ತಾಗಿದೆಯಂತೆ, ಅವಳಿಗೆ ಸುಸ್ತಾಗಿದೆ ಅಷ್ಟೇ, ಅವಳಿಗೆ ಸುಸ್ತಾಗಿದೆ ಇಷ್ಟೇ ಇಲ್ಲಿ ಬರುತ್ತೆ. ಸೊ ಶಿ ಸೆಡ್ ದ್ಯಾಟ್, ಅವಳು ಹೇಳಿದ್ಲು ಅವಳಿಗೇನು ಸುಸ್ತಾಗಿತ್ತಂತೆ, ಈ ರೀತಿ. ಇಷ್ಟೇ ಸಿಂಪಲ್ಲಾಗಿ. ನೆಕ್ಸ್ಟ್, ಜನರಲ್ ಕಾನ್ವರ್ಸೇಷನಲ್ ರೂಲ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಬೇಕು ನೀವು. ರಿಮೂವ್ ದ ಕೊಟೇಷನ್ ಮಾರ್ಕ್. ಏನಾದರೂ ಕೊಟೇಷನ್ ಮಾರ್ಕ್ ಇದ್ದರೆ, ಇಲ್ಲಿ ಐ ಲೈಕ್ ಆ್ಯಪಲ್ಸ್ ಅಂತ ಇದೆ, ಕೊಟೇಷನ್ ಮಾರ್ಕನ್ನು ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡಿದ ತಕ್ಷಣ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಡಸಂಟ್ ಯೂಸ್ ಕೊಟೇಷನ್ ಮಾರ್ಕನ್ನು ಯೂಸ್ ಮಾಡೋದಿಲ್ಲ. ಎಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನೆನ್ಪಿಟ್ಕೊಂಬಿಡಿ. ಹೀ ಸೆಡ್ ದ್ಯಾಟ್ ಹೀ ಲೈಕ್ಡ್ ಆ್ಯಪಲ್ಸ್. ಲೈಕ್ಡ್ ಅಂತ ಯಾಕೆ ಬಂತು ಆ್ಯಪಲ್ಸ್ ಅಂತ ಮುಂದೆ ಹೇಳ್ತೀನಿ. ಕರೆಕ್ಟಾಗಿ ರೂಲ್ಸ್ ಅಷ್ಟು ನೆನ್ಪಿಟ್ಕೋತಾ ಹೋಗಿ. ನಾನು ಏನೇನು ಹೇಳ್ತೀನಿ, ರಿಪೋರ್ಟಿಂಗ್ ವರ್ಬ್ ಯಾವತ್ತು ನಾವು ರಿಪೋರ್ಟಿಂಗ್ ವರ್ಬ್ ಸೆಡ್, ಟೋಲ್ಡ್, ಆಸ್ಕ್ಡ್, ರಿಪ್ಲೈಡ್. ಇಲ್ಲಿ ನೋಡಿ, ಇಲ್ಲಿ ಐ ಲೈಕ್ ಆ್ಯಪಲ್ಸ್ ಅಂತ ಇದೆ. ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾಕೆ ಹಾಕ್ಬೇಕು ನಾವು ಅಂತಂದರೆ, ನಾವು ರಿಪೋರ್ಟ್ ಮಾಡಬೇಕಲ್ವಾ, ನಾವು ಇನ್ನೊಬ್ರಿಗೆ ಹೇಳಬೇಕು, ಅದನ್ನು ಇನ್ನೊಬ್ರಿಗೆ ಮೆಸೇಜನ್ನು ಕನ್ವೆ ಮಾಡಬೇಕು. ಸೊ ಹೀಗಾಗಿ ರಿಪೋರ್ಟಿಂಗ್ ವರ್ಬ್ ಹಾಕಬೇಕಾಗುತ್ತೆ. ಇಲ್ಲಿ ಐ ಲೈಕ್ ಆ್ಯಪಲ್ಸ್ ಅಂತ ಹೇಳ್ತೀನಿ ನಾನು, ನನಗೆ ಆ್ಯಪಲ್ ಇಷ್ಟ. ಸೊ ನಾನು ಇನ್ನೊಬ್ರಿಗೆ ಹೇಳಬೇಕಂತಂದರೆ ರಾಹುಲ್ ಹೇಳ್ತಾನೆ ರಾಹುಲ್ನಿಗೆ ಆ್ಯಪಲ್ಗಳು ಇಷ್ಟವಂತೆ. ಸೊ ಹೀಗೆ ಹೇಳಬೇಕಲ್ವ, ಹಾಗಾಗಿ. ಸೊ ಇಲ್ಲಿ ಕಾಮನ್ ವರ್ಬ್ಸನ್ನು ಸೆಡ್ ಅಂತ ಯೂಸ್ ಮಾಡಬೇಕು, ಟೋಲ್ಡ್ ಅಂತ ಯೂಸ್ ಮಾಡಬೇಕು, ಆಸ್ಕ್ಡ್, ರಿಪ್ಲೈಡ್ ಈ ರೀತಿ ಯೂಸ್ ಮಾಡಬೇಕು. ರಿಪೋರ್ಟೆಡ್ ಸ್ಪೀಚಲ್ಲಿ ಇವನ್ನೆಲ್ಲ ಯೂಸ್ ಮಾಡಲೇಬೇಕು. ಐ ಆಮ್ ಟಯರ್ಡ್ ಅಂತ ಇದೆ. ಶಿ ಸೆಡ್ ಶಿ ವಾಸ್ ಟಯರ್ಡ್. ಇಲ್ಲಿ ಕೊಟೇಷನ್ ಮಾರ್ಕನ್ನು ರಿಮೂವ್ ಮಾಡಿ ಶಿ ಸೆಡ್, ಅವಳು ಹೇಳ್ತಾಳೆ ಅವಳೇನು ಸುಸ್ತಾಗಿದ್ಲಂತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿಬಿಡುತ್ತೆ. ಸೊ ಕಂಜಂಕ್ಷನ್ ದ್ಯಾಟನ್ನು ಯೂಸ್ ಮಾಡಬೇಕಾಗುತ್ತೆ. ಅಂತೆ ಅವಳೇನು ಸುಸ್ತಾಗಿದ್ಲಂತೆ, ಅವನೇನೋ ಸುಸ್ತಾಗಿದ್ದಂತೆ, ಅವನಿಗೇನೋ ಹಾಡಬೇಕು ಅಂತ ಅನಿಸ್ತಾ ಇತ್ತಂತೆ. ಅಂತೆ ಅಂದರೆ ದ್ಯಾಟ್ ಅಂತ ಇಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ಹೀ ಸೆಡ್ ದ್ಯಾಟ್ ಹಿ ವಾಸ್ ಬ್ಯುಸಿ. ಅವನು ಹೇಳ್ತಾನೆ ಅವನೇನು ಬ್ಯುಸಿ ಆಗಿದ್ದಂತೆ. ಹೀ ಸೆಡ್ ಹಿ ವಾಸ್ ಬ್ಯುಸಿ. ಸೊ ಇಲ್ಲಿ ಒಂದೊಂದು ಸಲ ಇದನ್ನು ದ್ಯಾಟನ್ನು ನಾವು ಬಿಡ್ತೀವಿ. ಇಷ್ಟನ್ನು ನೆನ್ಪಿಟ್ಕೊಳ್ಳಿಕ್ಕಾಗುತ್ತಾ? ಇಷ್ಟು ನೆನಪಾಯ್ತಾ? ಈಗ ಇಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ರೂಲ್ಸನ್ನು ನಾವು ನೋಡೋದಾದರೆ, ಟೆನ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ. ಟೆನ್ಸ್ ಅಂತಂದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದ್ದರೆ ಅದು ಪಾಸ್ಟ್ ಸಿಂಪಲ್ ಟೆನ್ಸಿಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಐ ಪ್ಲೇ ಫುಟ್ಬಾಲ್ ಅಂತಂದರೆ ಹಿ ಸೆಡ್ ಹಿ ಪ್ಲೇಡ್ ಫುಟ್ಬಾಲ್. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಅದನ್ನು ಪಾಸ್ಟ್ ಕಂಟಿನ್ಯೂಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಐ ಆಮ್ ಪ್ಲೇಯಿಂಗ್ ಅಂತಂದರೆ ಸಿಂಪಲ್ಲಾಗಿ ಹಿ ಸೆಡ್ ಹಿ ವಾಸ್ ಪ್ಲೇಯಿಂಗ್. ಇಲ್ಲಿ ಹಿ ಸೆಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಏನಿದೆಯಲ್ಲ ಇದು ಕಂಪಲ್ಸರಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕಾಗುತ್ತೆ. ಐ ಹ್ಯಾವ್ ಫಿನಿಶ್ಡ್ ಅಂತಂದರೆ ಹಿ ಸೆಡ್ ಹಿ ಹ್ಯಾಡ್ ಫಿನಿಶ್ಡ್. ಐ ಇದ್ದರೆ ಅದು ಹಿ ಅಥವಾ ಶಿ ಆಗುತ್ತೆ.
ಪಾಸ್ಟ್ ಸಿಂಪಲ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕಾಗುತ್ತೆ. ಪಾಸ್ಟ್ ಸಿಂಪಲ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕು. ಐ ಸಾ ಹರ್ ಅಂತಂದರೆ ಹಿ ಸೆಡ್ ಹಿ ಹ್ಯಾಡ್ ಸೀನ್ ಹರ್, ಆಯಿತಾ. ಸೊ ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಿಗೆ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಿಗೆ ಕನ್ವರ್ಟ್ ಮಾಡಬೇಕು. ಐ ವಾಸ್ ರೀಡಿಂಗ್ ಅಂತಿದ್ರೆ ಹಿ ಸೆಡ್ ಹಿ ಹ್ಯಾಡ್ ಬೀನ್ ರೀಡಿಂಗ್, ಹಿ ಹ್ಯಾಡ್ ಬೀನ್ ರೀಡಿಂಗ್. ಫ್ಯೂಚರ್ ಇದ್ದರೆ ವಿಲ್ ಅಂತ ಬರುತ್ತೆ, ವಿಲ್ ಇದ್ದರೆ ವುಡ್ ಆಗುತ್ತೆ. ಫ್ಯೂಚರ್ ಶಾಲ್ ಇದ್ದರೆ ಶುಡ್ ಆಗುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಿಲ್ ಬಿ ಇದ್ದರೆ ಅದು ವುಡ್ ಬಿ ಆಗುತ್ತೆ. ಇಷ್ಟನ್ನು ನೆನ್ಪಿಟ್ಕೋಬೇಕು. ಐ ವಿಲ್ ಹೆಲ್ಪ್, ಹಿ ಸೆಡ್ ಹಿ ವುಡ್ ಹೆಲ್ಪ್. ಐ ಶಾಲ್ ರಿಟರ್ನ್, ಹಿ ಸೆಡ್ ಹಿ ಶುಡ್ ರಿಟರ್ನ್. ನೆಕ್ಸ್ಟ್ ನೋಡೋದಾದರೆ ನೋಡಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ರೂಲ್ಸ್ ಇದೆ. ಐ ವಿಲ್ ಬಿ ವೇಟಿಂಗ್, ಹಿ ಸೆಡ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ವಿಲ್ ಬಿನೇ ಹಾಕಬೇಕಾಗುತ್ತೆ, ವಿಲ್ ಬಿ ಇರುತ್ತಲ್ವಾ, ಸೊ ಅದನ್ನು ವುಡ್ ಬಿ ಮಾಡಬೇಕು. ಹಾಗಾದರೆ ಹಿ ಸೆಡ್ ಹಿ ವುಡ್ ಬಿ ವೇಟಿಂಗ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಅದು ವುಡ್ ಹ್ಯಾವ್ ಆಗುತ್ತೆ. ನೋಡಿ, ಐ ವಿಲ್ ಹ್ಯಾವ್ ಫಿನಿಶ್ಡ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅದು ಅಲ್ವಾ. ಹಿ ಸೆಡ್ ಹಿ ವುಡ್ ಹ್ಯಾವ್ ಫಿನಿಶ್ಡ್, ಹಿ ವುಡ್ ಹ್ಯಾವ್ ಫಿನಿಶ್ಡ್. ಅರ್ಥ ಆಯ್ತಾ? ಸೊ ಇಷ್ಟನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಪ್ರೆಸೆಂಟ್ ಅಥವಾ ಫ್ಯೂಚರ್ ಟೆನ್ಸ್, ನೋ ಬ್ಯಾಕ್ ಶಿಫ್ಟ್ ಅಕೋರ್ಸ್. ನೋ ಬ್ಯಾಕ್ ಶಿಫ್ಟ್, ಇಲ್ಲಿ ಪ್ರೆಸೆಂಟ್ ಅಥವಾ ಫ್ಯೂಚರ್ ಟೆನ್ಸ್ ಇದು ಬರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಪ್ರೊನೌನ್ ಚೇಂಜಸ್. ಇದನ್ನು ಕಲ್ತು ಬಿಟ್ಟರೆ 50% ನೀವು ರಿಪೋರ್ಟೆಡ್ ಸ್ಪೀಚ್ ಕಲ್ತ ಹಾಗೆ. ಐ ಇದ್ದರೆ ಅದು ಹಿ ಅಥವಾ ಶಿ ಆಗುತ್ತೆ. ಐ ಬಿಕಮ್ಸ್ ಶಿ ಆರ್ ಹಿ. ಐ ಆಮ್ ರೆಡಿ ಅಂತ ಇದೆ ಆಲ್ರೆಡಿ. ಇದನ್ನು ಶಿ ಸೆಡ್ ಶಿ ವಾಸ್ ರೆಡಿ ಅಂತಾದರೂ ಹಾಕಿ, ಅಥವಾ ಹಿ ಸೆಡ್ ಹಿ ವಾಸ್ ರೆಡಿ ಅಂತಾದರೂ ಹಾಕಿ. ನಿಮ್ಗೆ ಗೊತ್ತಿರಬೇಕು ಅದು ಯಾವ ಗಂಡು ಅಥವಾ ಹೆಣ್ಣು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಐ ಇದ್ದರೆ ಅದು ಹಿ ಅಥವಾ ಶಿ ಆಗಿ ಕನ್ವರ್ಟ್ ಆಗುತ್ತೆ, ನೆನ್ಪಿಟ್ಕೊಂಬಿಡಿ. ವಿ ಇದ್ದರೆ ಅದು ದೇ ಆಗುತ್ತೆ, ವಿ ಇದ್ದರೆ ಅದು ದೇ ಆಗಿ ಕನ್ವರ್ಟ್ ಆಗುತ್ತೆ. ವಿ ಆರ್ ಲಿವಿಂಗ್, ದೇ ಸೆಡ್ ದೇ ವರ್ ಲಿವಿಂಗ್, ದೇ ಸೆಡ್ ದೇ ವರ್ ಲಿವಿಂಗ್. ಆಯಿತಾ? ನೋಡಿ ನೆಕ್ಸ್ಟ್, ಮೈ ಇದ್ದಿದ್ದು ಹಿಸ್ ಅಥವಾ ಹರ್ ಆಗುತ್ತೆ. ಮೈ ಅಂತ ಬಂದರೆ ಅದು ಹಿಸ್ ಅಥವಾ ಹರ್ ಆಗುತ್ತೆ. ಮೈ ಬುಕ್ ಈಸ್ ಲಾಸ್ಟ್, ನನ್ನ ಬುಕ್ ಕಳೆದೋಯ್ತು. ಶಿ ಸೆಡ್ ಹರ್ ಬುಕ್ ವಾಸ್ ಲಾಸ್ಟ್, ಹರ್ ಬುಕ್ ವಾಸ್ ಲಾಸ್ಟ್. ಇಲ್ಲಿ ಈಸ್ ಇದೆ, ಇಲ್ಲಿ ವಾಸ್ ಹಾಕ್ತೀವಿ ಅಷ್ಟೇ, ಮುಗೀತು. ಶಿ ಸೆಡ್ ಹರ್ ಬುಕ್ ವಾಸ್ ಲಾಸ್ಟ್. ಆಯಿತಾ? ಅವರ್ ಇದ್ದಿದ್ದು ಅದು ದೇರ್ ಆಗುತ್ತೆ. ಅವರ್ ಟೀಚರ್ ಇಸ್ ಸ್ಟ್ರಿಕ್ಟ್, ದೇ ಸೆಡ್ ದೇರ್ ಟೀಚರ್ ವಾಸ್ ಸ್ಟ್ರಿಕ್ಟ್. ಆಯಿತಾ? ನೆಕ್ಸ್ಟ್ ಯು ಬಂದರೆ ಅದು ಯು ಇದ್ದಿದ್ದು ಐ ವಿ ದೇ ಆಗಿ ಕನ್ವರ್ಟ್ ಆಗುತ್ತೆ. ನೆನ್ಪಿಟ್ಕೊಂಡ್ಬಿಟ್ಟು ರೂಲ್ಸನ್ನು ಎಷ್ಟು ನೆನ್ಪಿಟ್ಕೋತೀರಾ, 5 ಮಾರ್ಕ್ಸ್ ನಿಮಗೆ ಕನ್ವರ್ಟ್ ಆಗಿ ಸಿಗುತ್ತೆ ಅಷ್ಟೇ. ಯು ಆರ್ ಲೈಟ್, ಹಿ ಟೋಲ್ಡ್ ಮೀ ಐ ವಾಸ್ ಲೇಟ್, ಓಕೆ. ಮೀ ಇದ್ದಿದ್ದು ಅದು ಹಿಮ್ ಆಗುತ್ತೆ ಅಥವಾ ಹರ್ ಆಗುತ್ತೆ. ಗಿವ್ ಮಿ ದ ಪೆನ್, ಹಿ ಆಸ್ಕ್ಡ್ ಹರ್ ಟು ಗಿವ್ ಹಿಮ್ ದ ಪೆನ್. ಅಸ್ ಇದ್ದರೆ ಅದು ದೆಮ್ ಆಗಿ ಕನ್ವರ್ಟ್ ಆಗುತ್ತೆ. ಹೆಲ್ಪ್ ಅಸ್, ದೇ ಆಸ್ಕ್ಡ್ ಹಿಮ್ ಟು ಹೆಲ್ಪ್ ದೆಮ್. ಓಕೆ, ಇಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಇದನ್ನು ಬೇಕಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಟೈಮನ್ನು ಯಾವ ರೀತಿ ಚೇಂಜ್ ಆಗುತ್ತೆ. ನಾವು ಅನ್ನುವಂಥ ಶಬ್ದ ಏನಾದರೂ ಬಂದರೆ ಅದು ದೆನ್ ಆಗುತ್ತೆ. ಟುಡೇ ಇದ್ದಿದ್ದು ದ್ಯಾಟ್ ಡೇ, ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ ಆಗುತ್ತೆ. ಯಸ್ಟರ್ಡೇ ಇದ್ದರೆ ಅದು ಪ್ರೀವಿಯಸ್ ಡೇ ಆಗುತ್ತೆ. ಅದಾದ ನಂತರ ಹಿಯರ್ ಇದ್ದರೆ ದೇರ್ ಆಗುತ್ತೆ. ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ. ದೀಸ್ ಇದ್ದಿದ್ದು ದೋಸ್ ಆಗುತ್ತೆ. ಅಗೋ ಇದ್ದರೆ ಬಿಫೋರ್ ಆಗುತ್ತೆ. ಹಾಗಾದರೆ ಒಂದೊಂದು ಎಕ್ಸಾಂಪಲ್ ನೋಡೋಣ. ಆಗಿದ್ರೆ ನಾವು ಇದ್ದಿದ್ದು ದೆನ್ ಹೇಗಾಯಿತು. ಐ ಆಮ್ ಬ್ಯುಸಿ ನಾವು, ಹಿ ಸೆಡ್ ಹಿ ವಾಸ್ ಬ್ಯುಸಿ ದೆನ್. ಅವನು ಹೇಳ್ದ ಅವಾಗ ಏನೋ ಅವನು ಬ್ಯುಸಿ ಇದ್ದಂತೆ. ಸೊ ಟುಡೇ ಇದ್ದಿದ್ದು ದ್ಯಾಟ್ ಡೇ ಆಗುತ್ತೆ. ಐ ಮೀಟ್ ಹರ್ ಟುಡೇ, ಹಿ ಸೆಡ್ ಹಿ ಹ್ಯಾಡ್ ಮೀಟ್ ಹರ್ ದ್ಯಾಟ್ ಡೇ. ಟುಡೇ ಇದ್ದಿದ್ದು ನೆಕ್ಸ್ಟ್ ಡೇ ಆಗುತ್ತೆ. ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ ಆಗುತ್ತೆ. ಐ ವಿಲ್ ಗೋ ಟುಮಾರೋ, ಹಿ ಸೆಡ್ ಹಿ ವುಡ್ ಗೋ ದ ನೆಕ್ಸ್ಟ್ ಡೇ ಅಂತ ಬಂತಲ್ವಾ. ಸೊ ಯೆಸ್ಟರ್ಡೇ ಇದ್ದಿದ್ದು ದ ಪ್ರೀವಿಯಸ್ ಡೇ. ಇದನ್ನು ನಾವು ಹೀಗ್ಯಾಕೆ ಬಂತು, ಹೀಗ್ಯಾಕೆ ಚೇಂಜ್ ಮಾಡ್ತಾರೆ. ಸೊ ಏನಿಲ್ಲ, ರೂಲ್ಸ್ ಇದೆ, ರೂಲನ್ನು ಫಾಲೋ ಮಾಡಬೇಕು. ರಿಪೋರ್ಟೆಡ್ ಕಾನ್ವರ್ಸೇಷನಲ್ಲಿ ನಾವು ಹೇಳ್ತೀವಿ ಅಷ್ಟೇ. ಯೆಸ್ಟರ್ಡೇ ಇದ್ದಿರೋದು ಪ್ರೀವಿಯಸ್ ಡೇ ಆಗುತ್ತೆ. ಐ ಸಾ ಹಿಮ್ ಯೆಸ್ಟರ್ಡೇ, ಹಿ ಸೆಡ್ ಹಿ ಹ್ಯಾಡ್ ಸೀನ್ ಹಿಮ್ ದ ಪ್ರೀವಿಯಸ್ ಡೇ. ಅರ್ಥ ಆಯಿತಾ? ಅದೇ ರೀತಿ ಮುಂದೆ ನೋಡೋದಾದರೆ ಹಿಯರ್ ಇದ್ದಿದ್ದು ದೇರ್ ಆಗುತ್ತೆ. ಐ ಲೀವ್ ಹಿಯರ್, ಹಿ ಸೆಡ್ ಹಿ ಲೀವ್ಡ್ ದೇರ್. ಆಯಿತಾ? ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ. ದ ಬುಕ್ ಇಸ್ ಮೈನ್, ಹಿ ಸೆಡ್ ದ್ಯಾಟ್ ಬುಕ್ ವಾಸ್ ಹಿಸ್. ಈ ರೀತಿ ದೀಸ್ ಇದ್ದಿದ್ದು ದೋಸ್ ಆಗುತ್ತೆ. ದೀಸ್ ಆರ್ ಮೈ ಫ್ರೆಂಡ್ಸ್, ಹಿ ಸೆಡ್ ದೋಸ್ ವರ್ ಹಿಸ್ ಫ್ರೆಂಡ್ಸ್. ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ರೂಲನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಅರ್ಥ ಆಗುತ್ತೆ. ಅಗೋ ಇದ್ದದ್ದು ಏನಾಗುತ್ತೆ, ಬಿಫೋರ್ ಆಗುತ್ತೆ. ಐ ಮೆಟ್ ಹಿಮ್ 2 days ago, he said he had meet him 2 days ಬಿಫೋರ್ ಅಂತ ಹಾಕಿದ್ವಲ್ಲ, ಬಿಫೋರ್ ಬಂತು. ಸೊ ನೆಕ್ಸ್ಟ್ ಮಾಡಲ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್, ಇದನ್ನು ಚೇಂಜ್ ಮಾಡಬೇಕು. ವಿಲ್ ಇದ್ದರೆ ಅದು ವುಡ್ ಆಗಿ ಕನ್ವರ್ಟ್ ಆಗುತ್ತೆ. ಐ ವಿಲ್ ಹೆಲ್ಪ್ ಯು. ಎಕ್ಸಾಂಪಲ್, ಹಿ ಸೆಡ್ ಹಿ ವುಡ್ ಹೆಲ್ಪ್ ಮೀ, ಹಿ ವುಡ್ ಹೆಲ್ಪ್ ಅಷ್ಟೇ. ನೆಕ್ಸ್ಟ್ ನೋಡೋದಾದರೆ ಶಾಲ್ ಇದ್ದರೆ ಅದು ಶಾಲ್ ಬಿಕಮ್ಸ್ ಶುಡ್ ಆಗುತ್ತೆ.
ಐ ಶಾಲ್ ರಿಟರ್ನ್. ಹಿ ಸೆಡ್ ಶಿ ಶುಡ್ ರಿಟರ್ನ್. ಓಕೆ, ಹಿ ಶುಡ್ ರಿಟರ್ನ್. ಓಕೆ, ಕ್ಯಾನ್ ಇದ್ದಿದ್ದು ಕುಡ್ ಆಗುತ್ತೆ, ಮೇ ಇದ್ದಿದ್ದು ಮೈಟ್ ಆಗುತ್ತೆ, ಮಸ್ಟ್ ಇದ್ದಿದ್ದು ಹ್ಯಾಡ್ ಡೂ ಆಗುತ್ತೆ. ಐ ಮಸ್ಟ್ ಲೀವ್. ಹಿ ಸೆಡ್ ಹಿ ಹ್ಯಾಡ್ ಟು ಲೀವ್. ಆಟ್ ಟು ಅಂತ ಬರುತ್ತೆ, ಇದು ಅನ್ಚೇಂಜ್ಡ್. ಯು ಆಟ್ ಟು ಸ್ಟಡಿ. ಹಿ ಸೆಡ್ ಐ ಆಟ್ ಟು ಸ್ಟಡಿ. ನೆಕ್ಸ್ಟ್ ರಿಪೋರ್ಟಿಂಗ್ ಕ್ವೆಶನ್. ಇದು ತುಂಬ ಇಂಪಾರ್ಟೆಂಟ್. ಆಲ್ರೆಡಿ 75% ರೂಲ್ಸನ್ನು ಕಲ್ತು ಬಿಟ್ರಿ. ನೆಕ್ಸ್ಟ್ ಇನ್ನೊಂದು 25 ರೂಲ್ಸನ್ನು ಕಲಿಬೇಕಾಗುತ್ತೆ. 25% ರೂಲ್ಸ್. ಟೈಪ್ ಎಸ್ ಆರ್ ನೋ ಕ್ವಶನ್ ಬಂದರೆ ಯೂಸ್ ಇಫ್ ಆರ್ ವೆದರ್. ನೋಡಿ, ಎಸ್ ಆರ್ ನೋ ಕ್ವಶನ್. ಡೂ ಯು ಲೈಕ್ ಟೀ? ಎಸ್ ಅಥವಾ ನೋ. ಇಷ್ಟ ಇದ್ರೆ ಇಷ್ಟ ಅಂತ ಹೇಳಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಬೇಕು. ಹೌದಾ? ಸೊ ಡೂ ಯು ಲೈಕ್ ಟೀ ಅಂತ ಕೊಟ್ಟರೆ ಏನು ಹೇಳ್ತೀರಾ? ಎಸ್ ಅಥವಾ ಹೇಳಬೇಕು, ನೋ ಅಂತ ಹೇಳಬೇಕು. ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಳಬೇಕು ಅಂತಂದರೆ ಹಿ ಆಸ್ಕ್ಡ್ ಅಂತ ಬರಲೇಬೇಕು. ಹಿ ಆಸ್ಕ್ಡ್. ಇಫ್ ಐ ಲೈಕ್ ಟಿ, ಇಫ್ ಐ ಲೈಕ್ ಟಿ ಆರ್ ವೆದರ್ ಐ ಲೈಕ್ ಟಿ, ಇದನ್ನು ನೀವು ಬರಿಬೇಕಾಗುತ್ತೆ. WH ಕ್ವಶನ್ ಬಂದಾಗ ಇಫ್ ಅಥವಾ ವೆದರ್ ಹಾಕಬೇಕು. ಡೂ ತೆಗೆದು ಇಫ್ ಅಥವಾ ವೆದರ್ ಹಾಕಬೇಕು. WH ಕ್ವಶನ್ ಇದು WH ಕ್ವಶನ್ ಅಲ್ಲ, ಇಲ್ಲಿ ಇದು ಡೂ ಯು ಅಂತ ಈ ರೀತಿ ಬಂದಾಗ, ಎಸ್ ಆರ್ ನೋ ಕ್ವಶನ್ ಬಂದಾಗ. ಸೊ WH ಕ್ವಶನ್ ಬಂದರೆ ಕೀಪ್ ದ ವರ್ಡ್ ಕೀಪ್ ದ ವರ್ಡ್. ಈ WH ವರ್ಡ್ ಅನ್ನೋದನ್ನು ಸೇಮ್ ಆ್ಯಸ್ ಇಟ್ ಈಸ್ ಇರಬೇಕು. ಚೇಂಜ್ ಇದ್ರೆ ಟೆನ್ಸ್ ಅಷ್ಟೇ ಚೇಂಜ್ ಮಾಡಬೇಕು. ವೆರ್ ಆರ್ ಯು ಗೋಯಿಂಗ್? ಹಿ ಆಸ್ಕ್ಡ್, ಹಿ ಎನ್ಕ್ವೈರ್ಡ್, ಹಿ ಇಂಟ್ರೋಗೇಟೆಡ್, ಹಿ ಕ್ವೆಶನ್ಡ್, ಈ ರೀತಿ ಹಿ ಆಸ್ಕ್ಡ್ ಅಂತ ಬರುತ್ತೆ, ಹಿ ಕ್ವೆಶನ್ಡ್ ಅಂತ ಬರುತ್ತೆ. ಸೊ ಇದನ್ನು ಕೇಳಿದ್ವಿ. ವೇರ್ ಐ ವಾಸ್ ಗೋಯಿಂಗ್. ಈಗ ವೇರ್ ಆರ್ ಯು ಗೋಯಿಂಗ್ ಅಂತ ನನಗೆ ಕೇಳ್ತಾ ಇದ್ದಾರಲ್ವ. ವೇರ್ ಆರ್ ಯು ಗೋಯಿಂಗ್, ಎಲ್ಲಿ ಹೋಗ್ತಾ ಇದೆಯಾ ನೀನು? ನನಗೆ ಡೈರೆಕ್ಟಾಗಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ನನಗೆ ಈಗ. ಸೊ ಹೀಗಾಗಿ ವೇರ್ ಐ ವಾಸ್ ಗೋಯಿಂಗ್. ಹಾಗಾಗಿ ರಿಪೋರ್ಟ್ ಮಾಡುವಾಗ ವೇರ್ ಐ ವಾಸ್ ಗೋಯಿಂಗ್ ಅಂತ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಒಂದು ನಿಮಿಷ. ಸರಿ, ನೆಕ್ಸ್ಟ್ ಕ್ವೆಶ್ಚನ್ ವರ್ಡ್ ಆರ್ಡರ್. ನೋ ಇನ್ವರ್ಜನ್ ಇನ್ ರಿಪೋರ್ಟೆಡ್ ಸ್ಪೀಚ್. ಯಾವುದೇ ರೀತಿ ವಾಟ್ ಈಸ್ ಶಿ ಡೂಯಿಂಗ್, ಹಿ ಆಸ್ಕ್ಡ್ ವಾಟ್ ಶಿ ವಾಸ್ ಡೂಯಿಂಗ್, ಈ ರೀತಿ ಬರುತ್ತೆ ಅಷ್ಟೇ. ವಾಟ್ ಶಿ ವಾಸ್ ಡೂಯಿಂಗ್. ಅರ್ಥ ಆಯ್ತಾ? ಕರೆಕ್ಟಾಗಿ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋದಾದರೆ ಕೆಲವೊಂದಿಷ್ಟು ಇನ್ನೊಂದು 10% ಗ್ರಾಮರ್ ರೂಲನ್ನು ಕಲ್ತ್ಬಿಟ್ರೆ ಡೈರೆಕ್ಟಾಗಿ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಹೋಗಬೇಕು. ಇಂಪೇರೇಟಿವ್ ಇದ್ದಿದ್ದು ಇನ್ಫಿನಿಟ್ ಆಗುತ್ತೆ. ಟೆಕ್ನಿಕಲ್ ವರ್ಡ್ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಓಪನ್ ದ ಡೋರ್ ಅಂತ ಬಂದರೆ ಹಿ ಟೋಲ್ಡ್ ಮೀ ಟು ಓಪನ್ ದ ಡೋರ್ ಅಂತ ಬರುತ್ತೆ. ನೆಗೆಟಿವ್ ಇಂಪೇರೇಟಿವ್ ಇದ್ದರೆ ಅದು ನಾಟ್ ಪ್ಲಸ್ ಮತ್ತು ಇನ್ಫಿನಿಟಿವ್ ಆಗುತ್ತೆ. ಡೋಂಟ್ ಬಿ ಲೇಟ್ ಅಂತ ಇದ್ದರೆ ಇಲ್ಲಿ ಡೋಂಟ್ ಬಿ ಲೇಟ್ ಅಂತ ಒಂದು ಕ್ವಶನ್, ಒಂದು ರಿಪೋರ್ಟೆಡ್ ಇದು ಕೊಟ್ಟಿದ್ದಾರೆ, ಕ್ಲೌಸ್. ಸೊ ಇಲ್ಲಿ ಹಿ ಟೋಲ್ಡ್ ಮೀ ನಾಟ್ ಟು ಬಿ ಲೇಟ್. ನಾಟ್ ನೋಡಿ, ನಾಟನ್ನು ಹಾಕಬೇಕಲ್ಲ, ನಾಟನ್ನು ಹಾಕಿದೆ. ಟು ಬಿ ಲೇಟ್ ಅಷ್ಟೇ. ಪೊಲೈಟ್ ರಿಕ್ವೆಸ್ಟ್ ಅಂತ ಬಂದರೆ ಪ್ಲೀಸ್ ಹೆಲ್ಪ್ ಮೀ ಅಂತಂದಾಗ ಹಿ ರಿಕ್ವೆಸ್ಟೆಡ್. ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಅಲ್ವಾ. ಪ್ಲೀಸ್ ಗಿವ್ ಮಿ ದ ಪೆನ್, ಪ್ಲೀಸ್ ಗಿವ್ ಮಿ ದ ಮೊಬೈಲ್, ಈ ರೀತಿ. ಹಿ ರಿಕ್ವೆಸ್ಟೆಡ್ ಟು ಹೆಲ್ಪ್ ಹಿಮ್. ಅಡ್ವೈಸ್ ಅಂತ ಬಂದರೆ ಇಲ್ಲಿ ಯು ಶುಡ್ ಸ್ಟಡಿ ಹಾರ್ಡ್. ಹಿ ಅಡ್ವೈಸ್ಡ್ ಮೀ ಟು ಸ್ಟಡಿ ಹಾರ್ಡ್, ಈ ರೀತಿ. ವಾರ್ನಿಂಗ್ ಅಂತ ಬಂದರೆ ಬಿವೇರ್ ಆಫ್ ಡಾಗ್ಸ್. ಹಿ ವಾಂಟ್ ಟು ಮೀ ಬಿವೇರ್ ಆಫ್ ಡಾಗ್ಸ್ ಅಷ್ಟೇ, ಈ ರೀತಿ ವಾರ್ನ್ ಮಾಡ್ತಾನೆ. ಹಾಗಿದ್ದರೆ ಇಲ್ಲಿ ಕಾಮನ್ ರಿಪೋರ್ಟಿಂಗ್ ವರ್ಬ್ಸ್ ಅಂತ ಬಂದರೆ ಈ ರಿಪೋರ್ಟಿಂಗ್ ವರ್ಬ್ಸ್ ಇವೆಲ್ಲ ರಿಪೋರ್ಟ್ ಮಾಡುವಾಗ ಯಾವ್ಯಾವುದನ್ನು ನಾವು ಹಾಕ್ತೀವಿ ಅನ್ನೋದನ್ನು ಜಸ್ಟ್ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ, ಸಾಕಾಗುತ್ತೆ. ನೆಕ್ಸ್ಟ್ ನಾನೀಗ ಏನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ರಿಪೋರ್ಟೆಡ್ ಸ್ಪೀಚ್ಗೆ ಹೋಗ್ತೀನಿ. ಈಗ ಗೊತ್ತಾಗುತ್ತಾ? ಒಂದೊಂದು ವಾಕ್ಯವನ್ನು ಕರೆಕ್ಟಾಗಿ ಇಲ್ಲಿ ನೋಡಿ 4 ಸೆಂಟೆನ್ಸ್ ಇದೆ. 1 ಸೆಂಟೆನ್ಸ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್, ಇಷ್ಟಕ್ಕೆ ಅವರು 5 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಡೋಂಟ್ ವರಿ, ನಾವಿಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ. ಎಕ್ಸ್ಪ್ಲನೇಷನ್ ಸಹ ಕೊಡ್ತೀನಿ ನಾನು. ಇಲ್ಲಿ ಫಸ್ಟ್ ಸೆಂಟೆನ್ಸನ್ನು ನೋಡೋದಾದರೆ, ಲೋರಾ ಐ ಫಿಯರ್ಡ್ ದ್ಯಾಟ್ ಮೈ ಸೀಟ್ ವುಡ್ ಬಿ ಆಕ್ಯುಪೈಡ್ ಅಂತ ಇದೆ. ಇಲ್ಲಿ ಐ ಫಿಯರ್ಡ್ ಅಂತಂದರೆ ಇದು ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಸೊ ಹೀಗಾಗಿ ನಾವು ಏನು ಮಾಡಬೇಕಿದ್ದಾನೆ ಅಂತಂದರೆ ಇಲ್ಲಿ ಲೋರಾ ಅಂತ ಇದೆ. ಮೊದಲು ಏನಿದೆ? ರಿಪೋರ್ಟಿಂಗ್ ವರ್ಬ್. ಲೋರಾ ಅಂತ ಇದ್ದ ತಕ್ಷಣ ಲೋರಾ ಯಾರು ನಿಮ್ಗೆ ಯಾರು ಗೊತ್ತಿಲ್ವಾ? ಲೋರಾ ಅಂತಂದರೆ ಅದು ಹೆಣ್ಮಗಳು ಅಲ್ವಾ. ಸೊ ಹೀಗಾಗಿ ಲೋರಾ ಸೆಡ್ ದ್ಯಾಟ್ ಶಿ, ಇಲ್ಲಿ ಐ ಹೋಗಿ ಇಲ್ಲೇನಾಗುತ್ತೆ? ಹಿ ಅಥವಾ ಶಿ ಆಗುತ್ತೆ ಅಂತ ಹೇಳಿದ್ದಿಲ್ವಾ ನಾನು? ಹಿ ಅಥವಾ ಶಿ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ಕೆಳಗಡೆ ನೋಡಿ ಲೋರಾ ಐ ಫಿಯರ್ಡ್ ದ್ಯಾಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಐ ಹೋಗಿ ಲೋರಾ ಸೆಡ್ ದ್ಯಾಟ್ ಶಿ. ಲೋರಾ ಅಂದರೆ ಯಾರು? ಶಿ. ಐ ಬಿಕಮ್ಸ್ ಶಿ. ಶಿ ಸೆಡ್ ದ್ಯಾಟ್ ಲೋರಾ ಸೆಡ್ ದ್ಯಾಟ್, ಅಥವಾ ಓಕೆ, ಲೋರಾ ಸೆಡ್ ದ್ಯಾಟ್ ಶಿ ಹ್ಯಾಡ್. ಐ ಇದ್ದಿದ್ದೇನಾಯಿತು? ಇಲ್ಲಿ ಶಿ ಆಯಿತು. ಐ ಇದ್ದಿದ್ದು ಇಲ್ಲಿ ಶಿ ಆಗುತ್ತೆ. ಸೊ ಶಿ ಹ್ಯಾಡ್ ಫಿಯರ್.
ಸೊ ಹಾಗಿದ್ರೆ ಸರ್ ಹ್ಯಾಡ್ ಫಿಯರ್ಡ್ ಯಾಕೆ ಬಂತು? ಇಲ್ಲಿ ಜಸ್ಟ್ ಫಿಯರ್ಡ್ ಅಂತ ಅಷ್ಟೇ ಇದೆ ಅಂತಂದರೆ ನಾನು ಮತ್ತೆ ನಿಮ್ಗೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿದೆ? ಹಾಂ, ಬಂತು. ಓಕೆ, ಏನಂತ ಇದೆ ಸ್ವಲ್ಪ ಕರೆಕ್ಟಾಗಿ ಹೇಳಬೇಕಲ್ವ, ನಾವು ನೋಡ್ಬೇಕೀಗ. ಏನಂತಂದರೆ ಕರೆಕ್ಟಾಗಿ ನೋಡಿ, ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು ಅದನ್ನು. ಇಲ್ಲಿ ನೋಡಿ, ಐ ಸಾ ಹರ್ ಅಂತ ಇದೆ. ಐ ಸಾ ಹರ್ ಅಂತಂದರೆ ಹಿ ಸೆಡ್ ಹಿ ಹ್ಯಾಡ್ ಸೀನ್ ಹರ್. ಸೊ ಹಾಗಾಗಿ ನಾವು ಅದನ್ನು ಮಾಡಬೇಕು. ಎಲ್ಲಿದೆ ಅದು ನೆಕ್ಸ್ಟು? ಸೊ ಹೀಗಾಗಿ ಓಕೆ, ಲೋರಾ ಸೆಡ್ ದ್ಯಾಟ್ ಶಿ ಹ್ಯಾಡ್ ಫಿಯರ್ಡ್ ಹರ್ ಸೀಟ್ ವುಡ್ ಬಿ ಆಕ್ಯುಪೈಡ್. ಇಲ್ಲಿ ನೋಡಿ, ಸೀಟ್ ವುಡ್ ಬಿ ಆಕ್ಯುಪೈಡ್ ಆ್ಯಸ್ ಇಟ್ ಈಸ್ ಅನ್ನು ಬರೆದ್ಬಿಟ್ರೆ ಮುಗಿದೋಯ್ತು. ಆ್ಯಸ್ ಇಟ್ ಈಸ್ ಬರೀಬೇಕು. ಸೀಟ್ ವುಡ್ ಬಿ, ಮೈ ಸೀಟ್ ವುಡ್ ಬಿ ಆಕ್ಯುಪೈಡ್ ಅಂತ ಇದೆ. ಬಟ್ ಇಲ್ಲಿ ಮೈ ಹೋಗಿ ಯಾರ್ದಾಗುತ್ತೆ? ಹರ್ ಸೀಟ್ ಬರುತ್ತೆ. ಮೈ ಬಿಕಮ್ಸ್ ಹರ್. ಯಾಕಂತಂದರೆ ಇಲ್ಲಿ ಶಿ ಬಂತಲ್ವಾ, ಇಲ್ಲಿ ಶಿ ಬಂತು. ಹಾಗಾಗಿ ಇಲ್ಲಿ ಶಿ ಅಂತಂದರೆ ಇಲ್ಲಿ ಹರ್ ಸೀಟ್, ಹರ್ ಪೆನ್, ಹರ್ ಸೀಟ್ ಅಂತ ಬರುತ್ತೆ. ಸೊ ಹೀಗಾಗಿ ಹರ್ ಅಂತ ಇಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹರ್ ಅಂತ ಬರೆದ್ವಿ. ಹರ್ ಸೀಟ್ ವುಡ್ ಬಿ ಆಕ್ಯುಪೈಡ್. ಹರ್ ಸೀಟ್ ವುಡ್ ಬಿ ಆಕ್ಯುಪೈಡ್. ಒಂದು ಸೆಂಟೆನ್ಸನ್ನು ನಾವು ಕರೆಕ್ಟಾಗಿ ನಾವಿಲ್ಲಿ ಫಾರ್ಮ್ ಮಾಡಿದ್ವಿ. ನೆಕ್ಸ್ಟ್ ನೋಡೋದಾದರೆ, ಇನ್ನೊಂದು ಸೆಂಟೆನ್ಸನ್ನು ನೋಡೋದಾದರೆ, ಲೋರಾ ದ ಪಿಜನ್ಸ್ ನೋ ವೆನ್ ಟು ಎಕ್ಸ್ಪೆಕ್ಟ್ ಮೀ. ಲೋರಾ ಮೆನ್ಷನ್ಡ್, ಇಲ್ಲಿ ನೋಡಿ ಇದಕ್ಕೇನು ಮಾಡಬೇಕಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಲೋರಾ ಮೆನ್ಷನ್ಡ್ ದ್ಯಾಟ್ ದ ಪಿಜನ್ ಅಷ್ಟೇ, ಆ್ಯಸ್ ಇಟ್ ಈಸ್ ದ ಪಿಜನ್ಸ್ ಅಂತ ಇದೆ. ದ ಪಿಜನ್ಸ್ ಅಂತ ಆ್ಯಸ್ ಇಟ್ ಈಸ್ ಇಟ್ಟೆ, ಆಯಿತಾ. ನೆಕ್ಸ್ಟ್ ನೋ ಇದ್ದೇನಾಗುತ್ತೆ? ನೀವು ಆಗುತ್ತೆ. ಪಿಜನ್ಸ್ ನ್ಯೂ. ಯಾಕೆ ನೀವು ಆಗ್ತದೆ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಆಗಬೇಕಲ್ವಾ. ಸೊ ಹೀಗಾಗಿ ಇಲ್ಲಿ ಪಿಜನ್ಸ್ ನ್ಯೂ ವೆನ್ ಟು ಎಕ್ಸ್ಪೆಕ್ಟ್ ಹರ್ ಅಥವಾ ಹಿಮ್. ವೆನ್ ಟು ಎಕ್ಸ್ಪೆಕ್ಟ್ ಹರ್ ಅಂತ ಇದೆ. ಹಿಮ್ ಬರಲ್ಲ ಇಲ್ಲಿ, ಹಿಮ್ ತಪ್ಪು. ಸೊ ಹರ್ ಅಂತಂದರೆ ಯಾರು? ಲೋರಾನೇ ಆಗಿರ್ತಾಳೆ. ಹಾಗಾಗಿ ನ್ಯೂ ವೆನ್ ಟು ಎಕ್ಸ್ಪೆಕ್ಟ್ ಹರ್ ಅಂತ ಅವುಗಳಿಗೆ ಗೊತ್ತಿದೆ. ಈ ಒಂದು ಸೆಂಟೆನ್ಸ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಗೋನ್ಝಲೋ ಬಂದ ಇಲ್ಲಿ. ಗೋನ್ಝಲೋ, ದೀಸ್ ಬೆಂಚಸ್ ಆರ್ ಫಾರ್ ಎವ್ರಿ ಒನ್. ಗೋನ್ಝಲೋ ರಿಪ್ಲೈಡ್, ಇಲ್ಲಿ ಬರಿಬೇಕು. ಗೋನ್ಝಲೋ ರಿಪ್ಲೈಡ್ ದ್ಯಾಟ್ ದೋಸ್ ಬೆಂಚಸ್ ವರ್ ಫಾರ್ ಎವ್ರಿ ಒನ್. ಸೊ ಇಲ್ಲಿ ಆರ್ ಇದ್ದಿದ್ದು ವರ್ ಆಗುತ್ತೆ. ಯಾಕಂತಂದರೆ ದೀಸ್ ಇದ್ದಿದ್ದು ಏನಾಗುತ್ತೆ? ದೋಸ್ ಆಗುತ್ತೆ. ಬೆಂಚಸ್ ಇದ್ದಿದ್ದು ಬೆಂಚಸ್ಸೇ ಇರುತ್ತೆ. ಆರ್ ಇದ್ದಿದ್ದು ವರ್ ಆಗುತ್ತೆ. ಫಾರ್ ಎವ್ರಿ ಒನ್ ಇದ್ದಿದ್ದು ಎವ್ರಿ ಒನ್ ಆಗುತ್ತೆ. ಕರೆಕ್ಟಾಗಿ ದೀಸ್ ಇದ್ದಿದ್ದು ದೋಸ್ ಆಗುತ್ತೆ. ಅಲ್ಲಿ ಆಲ್ರೆಡಿ ನಾವು ರೂಲ್ಸಲ್ಲಿ ನೋಡಿದ್ವಿ, ಬೆಂಚಸ್ ವರ್ ಫಾರ್ ಎವ್ರಿ ಒನ್. ಇಲ್ಲಿ ಸೆಂಟೆನ್ಸನ್ನು ನಾನು ಫಾರ್ಮ್ ಮಾಡಿದ್ದೀನಿ, ಕರೆಕ್ಟಾಗಿ ನೋಡಬೇಕು. ಅರ್ಥ ಆಗ್ತಾ ಇದೆ? ವಿಡಿಯೋನ ಸ್ಲೋ ಆಗಿ ಇಟ್ಕೊಂಡು ನೋಡಿ, ಅರ್ಥ ಆಗುತ್ತೆ. ಸೊ ಕೊನೆ ಸೆಂಟೆನ್ಸನ್ನು ನೋಡೋದಾದರೆ, ಲೋರಾ ಐ ಕಮ್ ಹಿಯರ್ ಎವ್ರಿ ಮಾರ್ನಿಂಗ್. ಲೋರಾ ಸೆಡ್ ದ್ಯಾಟ್ ಶಿ ಕಮ್ ದೇರ್. ಹಿಯರ್ ಇದ್ದೇನಾಗುತ್ತೆ? ದೇರ್ ಎವ್ರಿ ಮಾರ್ನಿಂಗ್. ಎಷ್ಟೇ. ಇಲ್ಲಿ ಸಿಂಪಲ್. ಲೋರಾ ಆ್ಯಡೆಡ್ ದ್ಯಾಟ್ ಶಿ ಕಮ್ ದೇರ್ ಎವ್ರಿ ಮಾರ್ನಿಂಗ್. ಶಿ ಸೆಡ್ ಅಂತ ಬರೆದ್ರು ಬರುತ್ತೆ, ಆ್ಯಡೆಡ್ ಅಂತ ಬರೆದ್ರು ಬರುತ್ತೆ. ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ, ಆ್ಯಡೆಡ್ ಅಂತ ಬರೀರಿ ಅಥವಾ ಸೆಡ್ ಅಂತ ಬರೀರಿ, ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟನ್ನು ಮಾಡಿದರೆ ನಮಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಇನ್ನೊಂದು ಸೆಂಟೆನ್ಸ್ ಅಂತ ಇಲ್ಲಿ ನಾವು ತೊಗೊಳ್ಳೋದಕ್ಕಿಂತ ಮುಂಚೆ ಇದನ್ನು ನಿಮಗೂ ನಾನು ಹೋಮ್ವರ್ಕ್ ಕೊಡ್ತೀನಿ. ನಿಮ್ಗೆ ಎಷ್ಟು ಅರ್ಥ ಆಗಿದೆ ನಾನು ಅದನ್ನು ನೋಡಬೇಕಾಗುತ್ತೆ. ಇಷ್ಟನ್ನು ನೀವು ಮಾಡಲೇಬೇಕು. ಈ ಒಂದು ವಿಡಿಯೋ ನೋಡಿದ ತಕ್ಷಣ ಏನಾಗುತ್ತೆ? ಸೊ ಸಿಂಪಲ್ಲಾಗಿ ಎಲ್ಲ ರೂಲ್ಸನ್ನು ಕರೆಕ್ಟಾಗಿ ಇನ್ನೊಂದು ಸಲ ನೋಡ್ಕೊಳ್ಳಿ. ನೀವೇ ಓದ್ಕೊಂಡ್ಬಿಟ್ರು ನಿಮ್ಗೆ ಕರೆಕ್ಟಾಗಿ ನೋಡಿ. ಎಲ್ಲ ರೂಲ್ಸನ್ನು ಕರೆಕ್ಟಾಗಿ, ಈ ಒಂದು ಏನಿದೆಯಲ್ಲ ಡೈರೆಕ್ಟ್ ಇದ್ದಿದ್ದನ್ನು ಇಂಡೈರೆಕ್ಟ್ ಸ್ಪೀಚಿಂಗ್ ಮಾಡುವಂಥದ್ದು, ಈ ಟೆನ್ಸಸ್ ಬ್ಯಾಕ್ ಶಿಫ್ಟ್ ಏನಿದೆಯಲ್ಲ, ಬ್ಯಾಕ್ ಶಿಫ್ಟ್ ರೂಲ್ಸ್, ಈ ಬ್ಯಾಕ್ ಶಿಫ್ಟ್ ರೂಲ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದ ನಂತರ ಆ ಇದ್ದಿದ್ದು ಶಿ ಯಾಕಾಗುತ್ತೆ? ಈ ರೂಲ್ ಇದೆ ಇಲ್ಲಿ, ಆ ಇದ್ದಿದ್ದು ಶಿ ಆಗುತ್ತೆ ಅಂತ. ಸೊ ಆ ಇದ್ದಿದ್ದು ಶಿ ಆಗುತ್ತೆ, ಮೈ ಇದ್ದಿದ್ದು ಹೀಸ್ ಅಥವಾ ಹರ್ ಆಗುತ್ತೆ, ಅವರ್ ಇದ್ದಿದ್ದೇರಾಗುತ್ತೆ, ಯು ಇದ್ದಿದ್ದು ಐ ವಿ ದೇ ಆಗುತ್ತೆ, ಮೀ ಇದ್ದಿದ್ದು ನಾವು ಹಿಮ್ ಅಥವಾ ಹರ್ ಆಗುತ್ತೆ. ಇವೆಲ್ಲ ಅಸ್ ಇದ್ದಿದ್ದು ದೆಮ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. ಅದಾದ ನಂತರ ಟೈಮನ್ನು ಒಂದ್ಸಲ ಕರೆಕ್ಟಾಗಿ ಒಂದ್ಸಲ ನೋಡ್ಕೊಂಬಿಟ್ಟು ಟೈಮ್ ಯಾವ ರೀತಿ ಚೇಂಜ್ ಆಗುತ್ತೆ. ಹಿಯರ್ ಇದ್ದಿದ್ದು ದೇರ್ ಆಗುತ್ತೆ, ಯೆಸ್ಟರ್ಡೇ ಇದ್ದಿದ್ದು ಪ್ರೀವಿಯಸ್ ಡೇ, ಈ ರೀತಿ ದೀಸ್ ಇದ್ದಿದ್ದು ದೋಸ್ ಆಗುತ್ತೆ. ಅಲ್ಲಿ ಗೊಂಜಲು ವಿಷಯವಾಗಿ ಬಂತಲ್ಲ, ಬೆಂಚ್ ವಿಷಯವಾಗಿ ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಈ ಒಂದು ರೂಲನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಟೈಪ್ ಇದೆ. WH ಕ್ವಶನ್ ಏನಾದರೂ ಬಂದರೆ ಈ ಒಂದು ಗ್ರಾಮರಿಗೆ ಯಾವ ರೂಲ್ ಹಾಕಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ WH ಕ್ವಶನ್ ಬಂದರೆ ಆ್ಯಸ್ ಇಟ್ ಈಸ್ ಅದನ್ನೇ ಇಡಬೇಕು. ಇಲ್ಲಿ ಕೀಪ್ ದ ವರ್ಡ್ WH ವರ್ಡ್. ಅದಾದ ನಂತರ SR ನೋ ಕ್ವಶನ್ ಬಂದರೆ, ಎಸ್ ಅಥವಾ ನೋ, ಡೂ ಯು ಲೈಕ್, ಡೂ ಇಂದ ಸ್ಟಾರ್ಟ್ ಆಗುವಂಥ ಸೆಂಟೆನ್ಸ್ ಏನಾದರೂ ಬಂದರೆ ಹಿ ಆಸ್ಕ್ಡ್ ಅಥವಾ ಅಂತ ಬರೆದು ಇಫ್ ಐ ಲೈಕ್ ಅಂತ, ಇಫ್ ಐ ಲೈಕ್ಡ್ ಟೀ ಅಥವಾ
ವೆದರ್ ಐ ಲೈಕ್ ಟೀ ಇಷ್ಟನ್ನು ಇಫ್ ಅಥವಾ ವೆದರನ್ನು ಹಾಕಬೇಕಾಗುತ್ತೆ. ಒಂದು ಸೆಂಟೆನ್ಸಿಗೆ ಇಫ್ ಅಂತ ಹಾಕಿ, ಇನ್ನೊಂದು ಸೆಂಟೆನ್ಸಿಗೆ ವೆದರ್ ಅಂತ ಹಾಕಿ. ಕ್ವೆಶ್ಚನ್ ವರ್ಡ್, ನೋ ಇನ್ವರ್ಜನ್ ಇನ್ ರಿಪೋರ್ಟೆಡ್ ಸ್ಪೀಚ್. ವಾಟ್ ಈಸ್ ಶಿ ಡೂಯಿಂಗ್ ಅಂತ ಇದೆ, ಹಿ ಆಸ್ಕ್ಡ್ ವಾಟ್ ಶಿ ವಾಸ್ ಡೂಯಿಂಗ್, ಈ ರೀತಿ ಬರುತ್ತೆ. ಇಷ್ಟನ್ನು ಮಾಡಿದರೆ ಪೂರ್ತಿಯಾಗಿ ನಮಗೆ ರಿಪೋರ್ಟೆಡ್ ಸ್ಪೀಚ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿಗೆ ನಮಗೆ ರಿಪೋರ್ಟೆಡ್ ಸ್ಪೀಚ್ ಗೊತ್ತಾಯಿತು. ಸೊ ರಿಪೋರ್ಟೆಡ್ ಸ್ಪೀಚ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಇಲ್ಲಿ ಇದರ ಆನ್ಸರ್ನೂ ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ಇದನ್ನು ವರ್ಕ್ ಮಾಡಬೇಕು. ನೀವು ಇದನ್ನು ವರ್ಕ್ ಮಾಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.